ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಹೇಳಿದ್ಮೇಲೆ ಪ್ರತ್ಯುತ್ತರ ಹೇಳೋದು ನಮ್ಮ ಸಂಸ್ಕಾರ. ಯಾರ ಬಾಯಿದ್ದಲೂ ನಮಸ್ಕಾರಕ್ಕೆ ಉತ್ತರ ಬರಲಿಲ್ಲ. ಆದ್ರಿಂದ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ತುಂಬಾ ಸಂತೋಷ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿರುವಂಥ ಹುಸೇನ್ ಸಾಹೇಬ್ರವ್ರ ಮನೆಯಲ್ಲಿ ಉಪವಾಸ ಇರುವಂತಹ ನಮ್ಮ ಇಫ್ತಾರ್ ಕೂಟವನ್ನು ಅವ್ರ ಮನೆಯಲ್ಲಿ ಸದ್ಗೃಹದಲ್ಲಿ ಏರ್ಪಾಟು ಮಾಡಿ ಎಲ್ಲ ಉಪವಾಸ ಇರುವಂತಹವ್ರಿಗೆ ಇಫ್ತಾರ್ ಕೂಟದಿಂದ ದೇವರನ್ನು ನೆನೆಯುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ತುಂಬ ಸಂತೋಷ. ಈ ರಂಜಾನ್ ಮಾಹೆಯಲ್ಲಿ ಇಂತಹ ಕೂಟಗಳು ಅನೇಕವು ನಡೀತಾ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಹುಸೇನ್ ಸಾಹೇಬರ ಒಂದು ಸ್ವಗೃಹದಲ್ಲಿ ಮಾಡಿರುವಂತಹ ಒಂದು ಕೂಟ ಇದು ಒಂದು ಎಲ್ಲರಿಗೂ ಮಾದರಿಯಾಗಿರುವಂಥದ್ದು. ಕೆಲವು ಕಡೆ ಬರೀ ನಮ್ಮ ಮುಸ್ಲಿಂ ಬಾಂಧವರಿಗೆ ಕರೆದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸುವಂತಹ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಆ ರೀತಿ ಇಲ್ಲ. ಸಾರ್ವಜನಿಕರು ಎಲ್ಲರಿಗೂ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂಥೇಳಿ ಅವರು ಒಂದು ಉದ್ದೇಶ ಇಟ್ಕೊಂಡು ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಮಾನ್ಯ ಹುಸೇನ್ ಸಾಹೇಬರು ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಮೇಲೆ ಮುಳಬಾಗಿಲು ತಾಲೂಕಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ್ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದನ್ನು ಜನರಿಗೆ ಎತ್ತಿ ತೋರಿಸಿದ್ದಾರೆ. ಒಂದು ವೈದ್ಯಕೀಯ ತಪಾಸಣಾ ಶಿಬಿರ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಒಂದು ಪ್ರೋತ್ಸಾಹವಾಗಿರ್ಬೋದು, ಅದಾದ ಮೇಲೆ ಆಟೋ ಚಾಲಕರಿಗೆ ಪರವಾನಗಿಯನ್ನು ಸಮವಸ್ತ್ರವನ್ನು ಕೊಡಿಸುವಂಥ ಒಂದು ಕಾರ್ಯಕ್ರಮಗಳಿರ್ಬೋದು. ಹೀಗೆ ನಾನಾ ಕಾರ್ಯಕ್ರಮಗಳಲ್ಲಿ ಅವರನ್ನು ತನ್ನನ್ನು ತೊಡಗಿಸ್ಕೊಂಡಿದ್ದಾರೆ. ಇದೇ ರೀತಿ ಮುಂದಿನ ಒಂದು ದಿನಗಳಲ್ಲಿ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ. ಕನ್ನಡ ಭುವನೇಶ್ವರಿ ತಾಯಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ನಮ್ಮ ಅಲ್ಲಾಹ ಮತ್ತು ಭುವನೇಶ್ವರಿ ತಾಯಿ ಇಬ್ಬರು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಅವರ ಜೀವನದಲ್ಲಿ ಅತಿ ಉನ್ನತವಾದ ಒಂದು ಸೇವೆಯನ್ನು ಮಾಡಲಿ, ಅತಿ ಉನ್ನತವಾದ ಒಂದು ಹುದ್ದೆಗಳನ್ನು ಅಲಂಕರಿಸಲಿ. ಅವರ ಸಂಸಾರ ಕುಟುಂಬ ಸಮಸ್ತರ ಎಲ್ಲರಿಗೂ ಸಹ ನಾನು ಈ ಒಂದು ಸಂದರ್ಭದಲ್ಲಿ ದೇವರ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ, ಮುಂದಿನ ಒಂದು ಜೀವನವನ್ನು ಸುಖಮಯವಾಗಿರಲಿ. ಹೀಗೆ ಸಾರ್ವಜನಿಕರಲ್ಲಿ ಎಲ್ಲರ ಒಂದು ಮನವ ಗೆದ್ದು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಮಾನ್ಯ ಹುಸೇನ್ ಸಾಹೇಬರು ಒಳ್ಳೆಯ ಹೆಸರನ್ನು ತಗೊಳ್ಳಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಇನ್ನು ಕನ್ನಡ ರಕ್ಷಣಾ ವೇದಿಕೆ ಅನೇಕ ರಕ್ಷಣಾ ವೇದಿಕೆಗಳು ಕೆಲಸ ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವರು ತನ್ನನ್ನು ತಾನು ಅತಿ ಉತ್ತಮವಾಗಿ ಗುರುತಿಸ್ಕೊಂಡಿದ್ದಾರೆ. ಅವರಲ್ಲಿ ನಾನೊಂದು ಮನವಿ ಮಾಡಿಕೊಡೋದು, ನಾನು 40 ವರ್ಷದಿಂದ 1974ನೇ ಇಸ್ವಿಯಲ್ಲಿ ನಾನು ಈ ಕನ್ನಡ ಸೇವೆಗೆ ತೊಡ್ಕೊಂಡಿದ್ದು. 74ನೇ ಇಸ್ವಿಯಿಂದ ಇದುವರೆಗೂ ನಿರಂತರವಾಗಿ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ. 80ನೇ ಇಸ್ವಿಗೆ ಮುಳಬಾಗಿಲು ತಾಲೂಕಿಗೆ ಬಂದೆ. ಮುಳಬಾಗಿಲು ತಾಲೂಕಿನಲ್ಲಿ ಅನೇಕ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡಿದ್ದೀವಿ, ಕನ್ನಡ ಪರ ಹೋರಾಟಗಳನ್ನು ಮಾಡಿದ್ದೀವಿ. ಒಂದೇ ಒಂದು ಕೊರತೆ ಏನಪ್ಪ ಅಂದರೆ DVG ಅವರ ಪ್ರತಿಭೆಯನ್ನು ನಾವು ಅನಾವರಣ ಮಾಡಲಿಲ್ಲ. ಈ ನಿಟ್ಟಿನಲ್ಲಿ ಮಾನ್ಯ ಹುಸೇನ್ ಸಾಹೇಬ್ರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ, DVG ಪ್ರತಿಮೆಯನ್ನು ಅನಾವರಣ ಮಾಡೋಕ್ಕೆ ತಮ್ಮ ಒಂದು ಸಹಕಾರ ಬೇಕು. ಈಗಾಗಲೇ ನಾವು MLA ಅವರಿಗೆ, DC ಅವರಿಗೆ ಎಲ್ಲರಿಗೂ ಮನವಿ ಪತ್ರಗಳನ್ನು ಕೊಟ್ಟಿದ್ದೀವಿ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ಇನ್ನೂ ಪ್ರಾರಂಭ ಆಗಲಿಲ್ಲ. ತಾವು ಇದರಲ್ಲಿ ತೊಡಗಿಸ್ಕೊಂಡು ಆ ಭುವನೇಶ್ವರಿ ತಾಯಿಯ ಆಶೀರ್ವಾದಕ್ಕೆ DVG ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ. ಮುಳಬಾಗಿಲು ತಾಲೂಕಿನಲ್ಲಿ DVG ಅವರ ಕುರುಹು ಏನು ಇದೆ ಅನ್ನೋದನ್ನು ಇದುವರೆಗೂ ಎಲ್ಲೂ ಆಗಲಿಲ್ಲ. ಮೊನ್ನೆ ತಾನೇ ನಾವು DVG ಅವರ ಒಂದು ಮನೆಯನ್ನು ತಳ್ಳಿಬಿಟ್ಟು ಅದಕ್ಕೆ ಹೊಸ ಕಟ್ಟಡವನ್ನು ಕಟ್ಟಿಸಿ DVG ಶಾಲೆ ಅಂಥೇಳಿ ನಾಮಕರಣ ಮಾಡಿದ್ದಾರೆ. ಇನ್ನು ಮುಂದಿನ ಒಂದು ದಿನಗಳಲ್ಲಿ ಮಾನ್ಯ ಹುಸೇನ್ ಸಾಹೇಬರು ಈ DVG ಪ್ರತಿಭೆಯ ಬಗ್ಗೆ ಒಂದು ಮನವರಿಕೆ ಮನಸ್ಸಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಮಾಡಿಕೊಳ್ಳಿ ಅಂಥೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ, ದೇವರು ನಮ್ಮೆಲ್ಲರಿಗೂ ಇವತ್ತು ಯಾರ್ಯಾರಲ್ಲಿ ಸೇರಿದ್ದಾರೆ ಅವರೆಲ್ಲರಿಗೂ ದೇವರು ಒಂದು ಆಶೀರ್ವಾದ ಇರಲಿ, ದೇವರು ಒಳ್ಳೆಯ ಆರೋಗ್ಯ ಐಶ್ವರ್ಯಗಳನ್ನು ಕೊಳ್ಳಿ ಅಂಥೇಳಿ ನಾನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಭುವನೇಶ್ವರಿ. ಅಸ್ಸಲಾಮು ಅಲೈಕುಂ.